ವೆಲ್ಕಮ್ ಟು ವಿದ್ಯಾಸ್ ನೇಚರ್ ಕಿಚನ್. ಇವತ್ತು ನಾನು ದಪ್ಪ ಅವಲಕ್ಕಿ, ಇದನ್ನು 2 ಕಪ್ನಷ್ಟು ಅವಲಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಟು ಅದರ ನೀರನ್ನು ಬಸಿದಿಟ್ಟುಕೊಂಡಿದ್ದೇನೆ. ಇಲ್ಲಿ ನಾನು ಒಂದು 3 ಚಮಚ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. 1 ಚಮಚದಷ್ಟು ಸಾಸಿವೆ, ಹಾಗೆ 1 ಚಮಚ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳೋಣ. ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. ನಾನಿಲ್ಲಿ 1 ಗರಿ ಕರಿಬೇವು ಸೊಪ್ಪನ್ನು ಒಗ್ಗರಣೆಗೆ ಹಾಕಿಕೊಂಡಿದ್ದೇನೆ. ಒಂದು 4 ಹಸಿಮೆಣಸನ್ನು ಹೆಚ್ಚಿಕೊಂಡು ಈ ಒಗ್ಗರಣೆಗೆ ಹಾಕಿಕೊಳ್ಳೋಣ. ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ನಾನಿಲ್ಲಿ ಮುಳ್ಳು ಸೌತೆಯನ್ನು, ಒಂದು ಸಣ್ಣ ಮುಳ್ಳು ಸೌತೆಯನ್ನು ಚೆನ್ನಾಗಿ ತುರಿದುಕೊಂಡಿದ್ದೇನೆ. ಈ ತುರಿದುಕೊಂಡ ಮುಳ್ಳು ಸೌತೆಯನ್ನು ಈ ಒಗ್ಗರಣೆಗೆ ಸೇರಿಸಿಕೊಳ್ಬೇಕು. ನಂತರ 1-2 ನಿಮಿಷ ಅದರಲ್ಲಿ ಕೈ ಆಡಿಸ್ಕೊಳ್ಬೇಕು. ಇದರ ನೀರನ್ನು ಈ ರೀತಿ ಹಿಂಡಿ ತೆಗೆದುಕೊಳ್ಬೇಕು. ಒಂದು 2 ನಿಮಿಷ ಇದನ್ನು ಬಾಡಿಸ್ಕೊಳ್ಳೋಣ. ಇದಕ್ಕೆ ಈ ಅವಲಕ್ಕಿಯನ್ನು, ನೆನೆಸಿಟ್ಟ ಅವಲಕ್ಕಿಯನ್ನು ಸೇರಿಸಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನಂತರ ತೆಂಗಿನ ತುರಿಯನ್ನು ಹಾಕಿದರೆ ರುಚಿಯಾದ ಒಂದು ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗ್ತದೆ. ಈಗ ಇದಕ್ಕೆ ನಾನು ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ನೆಲಗಡಲೆ ಎಲೆಯನ್ನು ಒಗ್ಗರಣೆಯಲ್ಲಿ ಹಾಕಿಕೊಂಡ್ರೆ ಬಹಳ ರುಚಿಯಾಗಿರ್ತದೆ. ಬೇಕಿದ್ದಲ್ಲಿ ಪುಳಿಯೋಗರೆ ಪುಡಿಯನ್ನು ಹಾಕಿಕೊಂಡು ಸಹ ಇದನ್ನು ಮಾಡಿಕೊಂಡ್ರೂ ರುಚಿಯಾಗಿರ್ತದೆ. ನಾನಿವತ್ತು ಸರಳವಾಗಿ ಮಾಡ್ತಾ ಇದ್ದೇನೆ. ಎರಡು ನಿಮಿಷ ಈ ರೀತಿ ಕೈ ಆಡಿಸಿದರೆ ದಿಢೀರಾಗಿ ಅವಲಕ್ಕಿ ಉಪ್ಪಿಟ್ಟನ್ನು ನಮಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅವಲಕ್ಕಿ ಅಂದರೆ ನಮ್ಮ ಫಾಸ್ಟ್ ಫುಡ್. ಇಲ್ಲಿ ನಾನು 1 ಹೋಳಿನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಆ ತೆಂಗಿನ ತುರಿಯನ್ನು ಈ ಅವಲಕ್ಕಿಗೆ ಸೇರಿಸಿಕೊಳ್ಬೇಕು. ಬೇಕಿದ್ದಲ್ಲಿ ಕಲರ್ ಬೇಕು ಅಂತ ಹೇಳಿದರೆ ಅರಸಿನ ಪುಡಿಯನ್ನು ಸೇರಿಸ್ಕೊಳ್ಬೋದು. ಲಿಂಬೆಹಣ್ಣು, ನಾವು ತಿನ್ನುವ ಹೊತ್ತಿಗೆ ಲಿಂಬೆಹಣ್ಣನ್ನು ಹಿಂಡಿಕೊಂಡು ತಿನ್ಕೊಳ್ಬೋದು. ಅವರವರ ಟೇಸ್ಟಿಗೆ ಬೇಕಾದಾಗೆ ಅದನ್ನು ಮಾಡಿಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೇನೆ.
ಈಗ ನಮ್ಮ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ರೆಡಿ.